ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 7 ಆಗಸ್ಟ್ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 78,499.17, 456 ಪಿಟಿಎಸ್, 0.58% ಕುಸಿದಿದೆ. ಅತಿ ಹೆಚ್ಚು ಲಾಭ. ಟಿಸಿಎಸ್ 3.36% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಬಜಾಜ್ ಫೈನಾನ್ಸ್ 5.84% ಕುಸಿದಿದೆ. ನಿಫ್ಟಿ 50 ಇಂದು 24,570.65, 0.27% ಆಗಿದೆ. -0.27% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಭಾರತೀಯ ಮಾರುಕಟ್ಟೆ ಕುಸಿತ. 455 ಅಂಕ ಕಳೆದುಕೊಂಡ ಸೆನ್ಸೆಕ್ಸ್ 24,570ಕ್ಕೆ ನಿಫ್ಟಿ ಮುಕ್ತಾಯ. ಬಿಎಸ್ಇ ಸೆನ್ಸೆಕ್ಸ್ -0.58% ಕುಸಿದು 78,499.17ಕ್ಕೆ ಮುಕ್ತಾಯಗೊಂಡರೆ, ಎನ್ಎಸ್ಇ ನಿಫ್ಟಿ 50 0.27% ಇಳಿಕೆಯಾಗಿ 24,520.65ಕ್ಕೆ ತಲುಪಿತು. ಬಜಾಜ್ ಫೈನಾನ್ಸ್ ಮತ್ತು ಟ್ರೆಂಟ್ ಪ್ರಮುಖ ನಷ್ಟ ಅನುಭವಿಸಿದರೆ, ಟಿಸಿಎಸ್ ಮತ್ತು ಎಂ ಏರಿಕೆ ಕಂಡವು. ಆರ್ಬಿಐ ನಿಯಮ ಬಿಗಿ ಬೆನ್ನಲ್ಲೇ ಬಜಾಜ್ ಫೈನಾನ್ಸ್ ಷೇರು 5.8% ಕುಸಿತ. ನೆರಳು ಬ್ಯಾಂಕಿಂಗ್ ನಿಯಮಗಳನ್ನು ಆರ್ಬಿಐ ಬಿಗಿಗೊಳಿಸಿದ ನಂತರ ಬಜಾಜ್ ಫೈನಾನ್ಸ್ ಷೇರುಗಳು 5.84% ಕುಸಿದು 1,078 ರೂಪಾಯಿಗೆ ತಲುಪಿದವು. ಈ ನಿಯಂತ್ರಕ ಕ್ರಮವು ಇತರ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳ ಮೇಲೂ ಪರಿಣಾಮ ಬೀರಿದೆ. ಬಲವಾದ ಸಾಲದ ಬೆಳವಣಿಗೆಯಿಂದ ಎಸ್ಬಿಐ ಮೊದಲ ತ್ರೈಮಾಸಿಕ ಲಾಭ ನಿರೀಕ್ಷೆಗಿಂತ ಹೆಚ್ಚು. ಬಲವಾದ ಸಾಲದ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೊದಲ ತ್ರೈಮಾಸಿಕದಲ್ಲಿ ನಿರೀಕ್ಷೆಗಿಂತ ಉತ್ತಮ ಲಾಭವನ್ನು ವರದಿ ಮಾಡಿದೆ. ಈ ಪ್ರಕಟಣೆಯ ನಂತರ ಎಸ್ಬಿಐ ಷೇರುಗಳು 1.12% ಏರಿಕೆಯಾಗಿ 1,097 ರೂಪಾಯಿ ಮತ್ತು 20 ಪೈಸಾಕ್ಕೆ ತಲುಪಿದವು. ಆಭರಣ ಬೇಡಿಕೆಯಿಂದ ಟೈಟಾನ್ ಮೊದಲ ತ್ರೈಮಾಸಿಕ ಲಾಭ 63% ಜಿಗಿತ. ಟೈಟಾನ್ ಜೂನ್ ತ್ರೈಮಾಸಿಕದ ನಿವ್ವಳ ಲಾಭದಲ್ಲಿ 63% ಜಿಗಿತ ಕಂಡು 1,727 ರೂಪಾಯಿ ಕೋಟಿಗೆ ತಲುಪಿದೆ ಎಂದು ವರದಿ ಮಾಡಿದೆ. ಬಲವಾದ ಗಳಿಕೆಯ ಹೊರತಾಗಿಯೂ ಟೈಟಾನ್ ಷೇರುಗಳು 1.14% ಕುಸಿದು 4,941 ರೂಪಾಯಿಗೆ ಮುಕ್ತಾಯಗೊಂಡವು. ಸ್ಪರ್ಧೆಯ ನಡುವೆ ಮೈಕ್ರೋಸಾಫ್ಟ್ ಭಾರತದ ಅತಿದೊಡ್ಡ ಡೇಟಾ ಸೆಂಟರ್ ಹಬ್ ಪ್ರಾರಂಭಿಸಿದೆ. ಕೃತಕ ಬುದ್ಧಿಮತ್ತೆ ಎಐ ಸೇವೆಗಳ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸಲು ಮೈಕ್ರೋಸಾಫ್ಟ್ ಭಾರತದಲ್ಲಿ ತನ್ನ ಅತಿದೊಡ್ಡ ಡೇಟಾ ಸೆಂಟರ್ ಹಬ್ ಅನ್ನು ತೆರೆದಿದೆ. ಜಾಗತಿಕ ತಂತ್ರಜ್ಞಾನ ದೈತ್ಯರು ದೇಶದಲ್ಲಿ ತಮ್ಮ ಮೂಲಸೌಕರ್ಯ ಹೂಡಿಕೆಗಳನ್ನು ತೀವ್ರಗೊಳಿಸುತ್ತಿರುವಾಗ ಈ ವಿಸ್ತರಣೆ ಬಂದಿದೆ. ಆರ್ಬಿಐ ವರ್ಗೀಕರಣದ ನಂತರ ಟಾಟಾ ಸನ್ಸ್ ಲಿಸ್ಟಿಂಗ್ ಅನಿಶ್ಚಿತತೆ ಮುಂದುವರಿಕೆ. ಆರ್ಬಿಐನಿಂದ ಮೇಲ್ಮಟ್ಟದ ಎನ್ಬಿಎಫ್ಸಿ ಎಂದು ವರ್ಗೀಕರಿಸಲ್ಪಟ್ಟ ನಂತರ ಟಾಟಾ ಸನ್ಸ್ ತನ್ನ ಸಾರ್ವಜನಿಕ ಲಿಸ್ಟಿಂಗ್ ಬಗ್ಗೆ ಅನಿಶ್ಚಿತತೆಯನ್ನು ಎದುರಿಸುತ್ತಿದೆ. ಕೇಂದ್ರೀಯ ಬ್ಯಾಂಕಿನ ಕಟ್ಟುನಿಟ್ಟಾದ ನಿಯಮಗಳನ್ನು ಅನುಸರಿಸಲು ಸಮೂಹವು ವಿವಿಧ ಆಯ್ಕೆಗಳನ್ನು ಪರಿಶೀಲಿಸುತ್ತಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರೀ ಏರಿಕೆ. ಚಿನ್ನದ ಬೆಲೆ $4,378ಕ್ಕೆ ಮುಕ್ತಾಯ. ಸುರಕ್ಷಿತ ಹೂಡಿಕೆಯ ಬೇಡಿಕೆಯಿಂದಾಗಿ ಚಿನ್ನದ ಬೆಲೆ 1.29% ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $4,378 ಮತ್ತು 40 ಸೆಂಟ್ಗೆ ತಲುಪಿದೆ. ಬೆಳ್ಳಿಯ ಬೆಲೆಯು 3.36% ಜಿಗಿದು ಪ್ರತಿ ಟ್ರಾಯ್ ಔನ್ಸ್ಗೆ $64 ಮತ್ತು 68 ಸೆಂಟ್ಗೆ ಮುಕ್ತಾಯಗೊಂಡಿದೆ. ಜೆಕೆ ಟೈರ್ ಮೊದಲ ತ್ರೈಮಾಸಿಕ ನಿವ್ವಳ ಲಾಭ 73% ಕುಸಿತ. ಜೆಕೆ ಟೈರ್ ಅಂಡ್ ಇಂಡಸ್ಟ್ರೀಸ್ ತನ್ನ ಮೊದಲ ತ್ರೈಮಾಸಿಕ ನಿವ್ವಳ ಲಾಭದಲ್ಲಿ 73% ಭಾರೀ ಕುಸಿತ ಕಂಡು 44 ರೂಪಾಯಿ ಮತ್ತು 9 ಪೈಸಾ ಕೋಟಿಗೆ ತಲುಪಿದೆ ಎಂದು ವರದಿ ಮಾಡಿದೆ. ಕಚ್ಚಾ ವಸ್ತುಗಳ ಹೆಚ್ಚುತ್ತಿರುವ ವೆಚ್ಚಗಳು ಈ ತೀವ್ರ ಕುಸಿತಕ್ಕೆ ಪ್ರಮುಖ ಕಾರಣವಾಗಿದೆ. ಅರವಿಂದ್ ಸ್ಮಾರ್ಟ್ ಸ್ಪೇಸಸ್ ಮೊದಲ ತ್ರೈಮಾಸಿಕ ಲಾಭ 8 ಪಟ್ಟು ಹೆಚ್ಚಳ. ರಿಯಲ್ ಎಸ್ಟೇಟ್ ಡೆವಲಪರ್ ಅರವಿಂದ್ ಸ್ಮಾರ್ಟ್ ಸ್ಪೇಸಸ್ ಜೂನ್ ತ್ರೈಮಾಸಿಕದಲ್ಲಿ ತನ್ನ ನಿವ್ವಳ ಲಾಭದಲ್ಲಿ 8 ಪಟ್ಟು ಹೆಚ್ಚಳ ದಾಖಲಿಸಿ 97 ರೂಪಾಯಿ ಕೋಟಿಗೆ ತಲುಪಿದೆ. ಪ್ರಮುಖ ವಸತಿ ಮಾರುಕಟ್ಟೆಗಳಲ್ಲಿನ ಬಲವಾದ ಬೇಡಿಕೆಯು ಈ ಅತ್ಯುತ್ತಮ ಆರ್ಥಿಕ ಸಾಧನೆಗೆ ಕಾರಣವಾಗಿದೆ. ಪ್ರೀಮಿಯರ್ ಎನರ್ಜೀಸ್ ಮೊದಲ ತ್ರೈಮಾಸಿಕ ನಿವ್ವಳ ಲಾಭ 53% ಜಿಗಿತ. ಪ್ರೀಮಿಯರ್ ಎನರ್ಜೀಸ್ ತನ್ನ ಮೊದಲ ತ್ರೈಮಾಸಿಕ ನಿವ್ವಳ ಲಾಭದಲ್ಲಿ 53% ಗಮನಾರ್ಹ ಬೆಳವಣಿಗೆಯನ್ನು ದಾಖಲಿಸಿ 472 ರೂಪಾಯಿ ಕೋಟಿಗೆ ತಲುಪಿದೆ. ಸೌರಶಕ್ತಿ ಪರಿಹಾರಗಳ ಬಲವಾದ ಬೇಡಿಕೆ ಮತ್ತು ಆರ್ಡರ್ಗಳ ಯಶಸ್ವಿ ಅನುಷ್ಠಾನದಿಂದ ಕಂಪನಿಯು ಲಾಭ ಗಳಿಸಿದೆ. ಎಫ್ಡಿ ಬಡ್ಡಿದರಗಳು 3 ರೂಪಾಯಿ ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%.
ಚಿನ್ನ $4,378 ಮತ್ತು 40 ಸೆಂಟ್ 1.29% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,34,006 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 1.29% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,322 ಮತ್ತು 80 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $64 ಮತ್ತು 68 ಸೆಂಟ್ 3.36% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,980 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 3.36% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $62 ಮತ್ತು 58 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $76 ಮತ್ತು 86 ಸೆಂಟ್ 1.52% ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 1.52% ಕುಸಿದಿದೆ. ಹಿಂದಿನ ಮುಕ್ತಾಯ $78 ಮತ್ತು 5 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 20 ಸೆಂಟ್ 0.09%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.09% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 11 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ $2,906. ಬೆಂಗಳೂರು $944 ಮತ್ತು 50 ಪೈಸಾ $2,821. ಹೈದರಾಬಾದ್ $994 $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.